ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಜನಸಾಮಾನ್ಯರ ವಿರೋಧಿ ಬಿಜೆಪಿ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷಕ್ಕೆ ಗದ್ದಿ ಚೋರ್ 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 ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮೋದಿಗೆ ಸಂಸಾರ ಇದ್ರೆ ಗೊತ್ತಾಗ್ತಿತ್ತು ಎದ್ರ ಬೆಲೆ ಏನು ಅನ್ನಲ್ಲ. ಅದು ಸಂಸಾರನೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವನಿಗೆ. ಬರೀ ಜೀರ ಸುಮ್ಮನೆ ಏರಿಕೆ ಮಾಡ್ಕೊಂತ ಹೋಗೋದು, ಏನು ಸಂಸಾರನೇ ಇಲ್ಲ ಅವನಿಗೆ. ಅದು ಮನೆ ಹಂಚಿ ಅಡಿಗೆ ಮಾಡಿದ್ರೆ ಏನಂತ ಗೊತ್ತಾಗ್ತಿತ್ತು. ಬೆಲೆ ಏರಿಕೆ ಮತ್ತು ನೀಟ್ ಹಗರಣ ಅದರಿಂದ ಆಗ್ತಾ ಇರುವಂತಹ ಲಕ್ಷಾಂತರ ಸ್ಟೂಡೆಂಟ್ಸ್ನ ಫ್ಯೂಚರ್ ಏನು ಸ್ಟೇಕ್ನಲ್ಲಿದೆ ಅದರ ವಿರೋಧವಾಗಿ ಇವತ್ತು ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ತಾನೇ ಮಂಜಪ್ಪನವರು ಕೇಂದ್ರ ಸರ್ಕಾರ ಯಾವ ರೀತಿ ಬೆಲೆ ಏರಿಕೆ ಇರ್ಬೋದು, LPG, ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಲು ಸಂಪೂರ್ಣ ವೈಫಲ್ಯರಾಗಿದ್ದಾರೆ. ಅದರ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 23 ಲಕ್ಷ ಸ್ಟೂಡೆಂಟ್ಸು ನೀಟ್ ಪರೀಕ್ಷೆ ಬರೀತಾರೆ ಪ್ರತಿ ವರ್ಷ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ 1.5 ಲಕ್ಷ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ. ಇನ್ನೊಂದು ಯೋಚನೆ ಮಾಡಬೇಕಾಗಿದೆ, ನೀಟ್ ಪರೀಕ್ಷೆನ ಬರೀತಾ ಇರುವಂತಹ ಸ್ಟೂಡೆಂಟ್ಸ್ ಯಾರು, ಪೇಪರ್ ಲೀಕ್ ಎಲ್ಲ ಆಗ್ತಾ ಇದೆ, ಆ ಪೇಪರ್ ಲೀಕ್ನಿಂದ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ, ಇವೆಲ್ಲ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರ ಇವತ್ತು ಆತ್ಮ ಅವಲೋಕನ ಮಾಡಬೇಕಾಗಿದೆ. ರಾಜಸ್ಥಾನಂತೆ ಉತ್ತರ ಭಾರತದಲ್ಲಿ ಈ ಒಂದು ದೊಡ್ಡ ಮಾಫಿಯಾನೇ ಇದೆ. 7 ವರ್ಷದಲ್ಲಿ 70 ಬಾರಿ ಪೇಪರ್ ಲೀಕ್ ಆಗಿದೆ. ಯಾಕೆ ಪೇಪರ್ ಲೀಕ್ ಆಗ್ತಾ ಇದೆ, ಯಾವ ಮಾಫಿಯಾ ಇದರ ಹಿಂದಿದೆ ಅನ್ನೋದನ್ನು ನಮ್ಮ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಇರುತ್ತೆ, NTA, ಅದು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಮೊನ್ನೆ ನಾನು ಕೂಡ ಫೋನಲ್ಲಿ ನೋಡ್ತಾ ಇದ್ದೆ, NTAನ ಚೇರ್ಮನ್ ಯಾರಿದ್ದಾರೆ ಅವರಿಗೆ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರು ಅವರೊಂದು ಹಾರಿಕೆ ಉತ್ತರ ಕೊಟ್ಟರು. ನಾನು ಏಪ್ರಿಲ್ ತಿಂಗಳಲ್ಲಿ ಚಾರ್ಜ್ ತೊಗೊಂಡಿದ್ದೀನಿ, ಹಾಗಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. CBIಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀವಿ, ಪಾರದರ್ಶಕ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. 70 ಹಗರಣಗಳು, ಪೇಪರ್ ಲೀಕ್ಸು 7 ವರ್ಷದಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಮಾಡಿದ್ದಾರೆ. ಇದೇ ಮೋದಿಜಿಯವರ ಅಚ್ಚೇ ದಿನ ಅಂತ ನಾವೆಲ್ಲ ಇವತ್ತು ಕೇಳಬೇಕಾಗಿದೆ. ನಮ್ಮ ಮಕ್ಕಳ ಭವಿಷ್ಯ, ಎಷ್ಟೋ ಜನ ಮಕ್ಕಳು ಅವರ ಫ್ಯಾಮಿಲಿ, ಕುಟುಂಬದವರು, ಮಧ್ಯಮ ವರ್ಗದವರು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಸಾಲ ಮಾಡಿ, ಬ್ಯಾಂಕ್ನಲ್ಲಿ ಸಾಲ ಮಾಡಿರ್ತಾರೆ, ಅವರ ಹೊಲಗಳನ್ನು ಮಾರಿರ್ತಾರೆ, ಅಡವು ಇಟ್ಟಿರ್ತಾರೆ, ಬಂಗಾರ ಅಡವು ಇಟ್ಟಿರ್ತಾರೆ. ಇಂತಹ ಮಧ್ಯಮ ವರ್ಗದ ಸ್ಟೂಡೆಂಟ್ಸು ಅವ್ರ ಫ್ಯಾಮಿಲೀಸಿಗೆ ಒಂದು ಆಂಗ್ಸೈಟಿ, ಡಿಪ್ರೆಷನ್ ಫೇಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಇವತ್ತು ಕೂಡ ಈ ಬಾರಿ ಸುಮಾರು 4 ಸ್ಟೂಡೆಂಟ್ಸು ಅವ್ರು ಕೂಡ ಜೀವ ಕಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಯಾಕೆ ಆಗಬೇಕು, ಎಷ್ಟು ಸಲ ನೀವು ಎಡವಬೇಕು ಪಾಠ ಕಲೀಲಿಕ್ಕೆ ಅಂತ ನಾನು ಕೇಳಬೇಕಾಗಿದೆ. ಇವತ್ತಿನ ದಿನ ಪ್ರತಿ ವರ್ಷ ಇದು ಒಂದು ರೂಢಿ ಆಗಿಬಿಟ್ಟಿದೆ, ಒಂದು ಪೇಪರ್ ಲೀಕ್ ಆಗುತ್ತೆ ಅಂತ. ನಿನ್ನೆ ಕೂಡ TV ನಲ್ಲಿ ತೋರಿಸ್ತಾ ಇದ್ರು, ಒಬ್ಬ ಬಯಾಲಜಿ ಟೀಚರ್ ಅವರು ಇದರ ಹಿಂದಿದ್ದಾರೆ ಅಂತ ಒಂದು CBI ತನಿಖೆ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ನಾವು ಕೇಳೋದು ಧರ್ಮೇಂದ್ರ ಪ್ರಧಾನ್, ನಮ್ಮ ಮಿನಿಸ್ಟರ್ ಇದ್ದಾರೆ, ಎಜುಕೇಷನ್ ಮಿನಿಸ್ಟರು, ಅವರ ಇದರ ಹೊಣೆಗಾರಿಕೆಯನ್ನು ಸ್ವೀಕರಿಸಿ ರಿಸೈನ್ ಮಾಡಬೇಕು ಅಂತ ಮೊದಲನೇದಾಗಿ ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ದಿನ ಮಾಡಲಿಕ್ಕಾಗಲ್ಲ ಅಂದರೆ ಅದನ್ನು ನಾನು ಓದುವಾಗ ಕೂಡ ಕರ್ನಾಟಕದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ CBI ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾಯಿದ್ರು. ಅದರಲ್ಲಿ ಎಷ್ಟು ಪಾರದರ್ಶಕತೆ ಇತ್ತು, ಮತ್ತು ಆವಾಗೂ ಈಗೂ ಕಂಪೇರ್ ಮಾಡಿದರೆ ನಂಬರ್ ಆಫ್ ಸ್ಟೂಡೆಂಟ್ಸು, ಎಷ್ಟು ಕರ್ನಾಟಕ ಸ್ಟೂಡೆಂಟ್ಸು ಕರ್ನಾಟಕ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೆಡಿಕಲ್ ಕಾಲೇಜಸ್ನಲ್ಲಿ, ಡೆಂಟಲ್ ಕಾಲೇಜಸ್ನಲ್ಲಿ ಅಬ್ಸಾರ್ಬ್ ಆಗ್ತಾ ಇದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಹಿಂದೆ 13%ನಷ್ಟು ತಮಿಳುನಾಡು, ಕರ್ನಾಟಕದಲ್ಲಿ ಅಬ್ಸಾರ್ಬ್ ಆದರೆ ಈಗ ಕೇವಲ 1.2% ಅಷ್ಟೇ ಅಬ್ಸಾರ್ಬ್ ಆಗ್ತಾ ಇದ್ದಾರೆ. ನಮ್ಮ ಲೋಕಲ್ ಸ್ಟೂಡೆಂಟ್ಸು ನಮ್ಮ ರಾಜ್ಯಗಳಲ್ಲಿ ಅಷ್ಟೇ ಸೀಟ್ಸ್ ಅವರಿಗೆ ಸಿಗ್ತಾ ಇದೆ. ಆದ್ದರಿಂದ
ನಿಜವಾಗ್ಲೂ ನಾವೆಲ್ಲ ವೋಟರ್ಸು, ಸಾರ್ವಜನಿಕರು ನೀಟ್ ಎಕ್ಸಾಮ್ನಲ್ಲಿ ಆಗ್ತಾ ಇರುವಂತಹ ಹಗರಣದ ಬಗ್ಗೆ ಮತ್ತು ಪಾರದರ್ಶಕದ ಬಗ್ಗೆ ಗಂಭೀರವಾಗಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಸರ್ಕಾರ ಇದ್ದಾಗ, ಏನು UPA ಸರ್ಕಾರ ಇದ್ದಾಗ ಕಚ್ಚಾ ತೈಲ ಬೆಲೆ ಎಷ್ಟಿತ್ತು, ನಾವು ಫ್ಯೂಯಲ್ ಟ್ಯಾಕ್ಸ್ ಎಷ್ಟು ಸಾರ್ವಜನಿಕರ ಮೇಲೆ ಹಾಕ್ತಾ ಇದ್ವಿ, ಅದನ್ನು ಈಗ ಇಂಡಿಯಾ ಸರ್ಕಾರ ಬಂದ ಮೇಲೆ ಸಾರ್ವಜನಿಕರಿಗೆ ಮಾಡಬೇಕಾಗಿದೆ. ಕಚ್ಚಾ ತೈಲದ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಡಿಮೆ ಇದ್ದಾಗೂ ಕೂಡ ಸರ್ಕಾರ ಏನು ಸಾರ್ವಜನಿಕರ ಮೇಲೆ ಅದರ ಹೊರೆ ಕಡಿಮೆ ಮಾಡಿಲ್ಲ. ಈಗ ವೆಸ್ಟ್ ಏಷ್ಯಾದಲ್ಲಿ ವಾರ್ ಆಗ್ತಾ ಇದೆ ಅಂತ ಒಂದೇ ಕಾರಣ, ಜೊತೆಗೆ ತೈಲ ಕಂಪನಿಗಳು ಅದನ್ನೆಲ್ಲ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ರಿಲಯನ್ಸ್ ಕಂಪ್ನಿ ಇರ್ಬೋದು, ಶೆಲ್ ಕಂಪ್ನಿ, ಇವರಿಗೆ ಅದನ್ನು ಮಾರ್ಬಿಟ್ಟು ಅವರಿಗೆ ಆಗ್ತಾ ಇರುವಂತಹ ಆರ್ಥಿಕ ಹೊರೆಯನ್ನು ಸಾರ್ವಜನಿಕರ ಮೇಲೆ ಹಾಕ್ತಾ ಇದ್ದಾರೆ. ಈಗ ಮಂಜಪ್ಪನವ್ರು ಹೇಳ್ದಂಗೆ ಫ್ಯೂಯಲ್ ಬೆಲೆ ನಾವು ನೋಡ್ತಾ ಇದ್ದೀವಿ. ಹಿಂದೆ UPA ಸರ್ಕಾರದಲ್ಲಿ ಯಾವ 6 ಟ್ರಿಲಿಯನ್ ಎಕಾನಮಿ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಒಂದು ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಹೊರೆಯನ್ನು ಚುನಾವಣೆ ಮುಗಿದ ಮೇಲೆ ಅನೌನ್ಸ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್. ವೆಸ್ಟ್ ಏಷ್ಯಾದಲ್ಲಿ ವಾರ್ ಶುರುವಾಗಿರೋದು ಫೆಬ್ರವರಿ 28ನೇ ತಾರೀಕು. ಇವತ್ತು ನಾವಿರೋದು ಮೇ 18ನೇ ತಾರೀಕು. 2.5 ತಿಂಗಳಾಗಿದೆ. 2.5 ತಿಂಗಳು ಸಾರ್ವಜನಿಕರು ಇಂತಹ ಬೆಲೆ ಏರಿಕೆಯಿಂದ ತತ್ತರಿಸಬೇಡ್ದು ಅಂತ ಒಂದು ಕ್ರಿಯಾ ಯೋಜನೆಯನ್ನು ಮೋದಿ ಸರ್ಕಾರ ಮಾಡಿದರೆ ನಾವೆಲ್ಲರೂ ಒಪ್ಕೊಳ್ತಾ ಇದ್ವಿ. 11 ವರ್ಷದ ಅಧಿಕಾರ, ಇದನ್ನೇ ನೀವು ಕಲ್ತಿರೋದಾ ಅಂತ ನಾನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತಿನ ದಿನ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು, ಹೋಟೆಲ್ ಎಕ್ಸ್ಪೆನ್ಸಸ್ಸು ಎಲ್ಲದೂ ಕೂಡ ಜಾಸ್ತಿಯಾಗಿ ಒಟ್ಟಾರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಇವತ್ತಿನ ದಿನ ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆಯನ್ನು ಸಾರ್ವಜನಿಕರು ಕೂಡ ಅರ್ಥ ಮಾಡಿಕೊಂಡು ಬರುವಂತಹ ದಿನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಯಾವಿತ್ತು, BJP ಸರ್ಕಾರ ಕೇವಲ ಮುಖ್ಯ ಸಮಸ್ಯೆಗಳೇನಿದೆ ಅದು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಮತ್ತು ನಮಗೆ ಬೇಕಾಗಿರುವಂತಹ ವಸತಿ ಸಮಸ್ಯೆ, ಇದನ್ನು ಬಿಟ್ಟು ಕೇವಲ ಕೋಮುಗಲಭೆಯಲ್ಲಿ ಮತ್ತು ಜನರನ್ನು ಒಬ್ಬರ ವಿರೋಧವಾಗಿ ನಾವು ಮನಸ್ತಾಪ ಮಾಡಿಕೊಂಡು ಕೋಮು ಸರ್ಕಾರ ಆಗಬೇಕು, ಕೋಮುವಾದಿ ವಿಷಯಗಳನ್ನು ಇಟ್ಕೊಂಡು ನಾವಿವತ್ತು ನಿಜವಾಗ್ಲೂ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವಂತಹ ಸರ್ಕಾರ ಆಗಿದೆ. ಆದ್ದರಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದೀರಾ, ವಿವಿಧ ಇಲಾಖೆಯ ವರಿಷ್ಠರು ಇದ್ದೀರಾ, ಪದಾಧಿಕಾರಿಗಳಿದ್ದೀರಾ, ಯೂತ್ ಕಾಂಗ್ರೆಸ್ನವರಿದ್ದೀರಾ, ಮಹಿಳಾ ಕಾಂಗ್ರೆಸ್ನವರಿದ್ದೀರಾ, ದಯವಿಟ್ಟು ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಗೂ ಕೂಡ ಅರ್ಥ ಮಾಡಿಸ್ಬಿಟ್ಟು ಯಾವ ಸರ್ಕಾರ ನಿಮ್ಮ ಪರವಾಗಿದೆ, ಯಾವ ಸರ್ಕಾರ ನಿಮ್ಮ ವಿರೋಧವಾಗಿದೆ, ಯಾವ ಸರ್ಕಾರದ ನೀತಿಗಳು ಸಾಮಾನ್ಯ ಜನರ ಪರವಾಗಿದೆ, ದೇಶದ ಅಭಿವೃದ್ಧಿಯ ಪರವಾಗಿದೆ ಅಂತ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಈ ಒಂದು ಹೋರಾಟದಲ್ಲಿ ಧ್ವನಿಗೂಡಿಸಬೇಕು ಅಂತ ಕೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ಚಿಂತನೆಯನ್ನ ಮಾಡಬೇಕಾಗಿದೆ. ಇವತ್ತು BJPಯವರು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ಸಿದ್ಧಾಂತವನ್ನ ಬಿಟ್ಟರೆ ಇವರಿಗೆ ಆಡಳಿತ ಮಾಡ್ತಕ್ಕಂಥ ಈ ದೇಶವನ್ನ ಸದೃಢನೆ ಆಗಲಿ, ಚಿಂತನೆಯೇ ಆಗಲಿ ಈ BJPಯವರಿಗೆ, ನರೇಂದ್ರ ಮೋದಿ ಅವರಿಗೆ ಇಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಪಾರ್ಲಿಮೆಂಟ್ ಇವರು ಯಾವುದೇ ಅಜೆಂಡಾ ಇಲ್ಲ, ಇವ್ರ ಅಜೆಂಡಾ ಒಂದೇ, ಹಿಂದೂ ಮುಸ್ಲಿಂ. ಇವನ್ನ ಜನಗಳನ್ನ ಎತ್ಕಟ್ಟಿ ಜಾತಿಗಳ ಮಧ್ಯೆ ಒಡಕನ್ನ ಮೂಡಿಸಿ ಇವತ್ತು ದೇಶದಲ್ಲಿ ಒಡೆದಾಡ್ತಕ್ಕಂಥ ರಾಜಕೀಯವನ್ನ ಮಾಡ್ತಿರ್ತಕ್ಕಂಥ BJPಯವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಇವತ್ತು ಹಾಳ್ಗೆಡಿದ್ದಾರೆ. ಇವತ್ತು ಬೇರೆ ದೇಶದಲ್ಲಿ ಇವತ್ತು ಸಾಕಷ್ಟು ದೇಶಕ್ಕೆ ಭಾರತಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನ ಕೊಡ್ರಿ ಅಂತೇಳಿ ಇವರಿಗೆ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂದಮೇಲೆ ಇವರು ದೇಶವನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದನ್ನ ಇವತ್ತು ಜನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಜನಗಳಿಗೆ ಸುಳ್ಳನ್ನು ಹೇಳಿ ಇವತ್ತು ಈ ದೇಶದಲ್ಲಿ ಅಧಿಕಾರ ಮಾಡ್ತಿರ್ತಕ್ಕಂಥ BJPಯವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಗಗನಕ್ಕೇರಿದೆ. ಇವತ್ತು ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ₹1.50 ಏನಾದ್ರು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಇವತ್ತು ದೇಶಾದ್ಯಂತ ಹೋರಾಟವನ್ನು ಮಾಡೋರು, ಉರುಳು ಸೇವೆಯನ್ನ ಮಾಡೋರು, ಎತ್ತಿನ ಗಾಡಿಯಲ್ಲಿ ಬರೋರು, ಸೈಕಲ್ನಲ್ಲಿ ಬರೋರು, ಇದೇ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಎಷ್ಟು ರಂಪಾಟವನ್ನ ಈ ದೇಶದಲ್ಲಿ ಮಾಡ್ತಾ ಇದ್ರು. ಶ್ರುತಿ ಇರಾನಿ ಅವರು ಇವತ್ತು ಮನೆಗೆ ಹೋಗ್ಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಇವತ್ತು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನಾವು ಇವತ್ತು ಈ ಪ್ರತಿಭಟನೆ ಮುಖಾಂತರ ಕೇಂದ್ರದ BJP ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತೇನು ನೀವು ವಿಧವೆಯನ್ನ ಮಾಡಿ ಅಂತೇಳಿ
ಜನಗಳಿಗೆ ಮರೆಯಾಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದನ್ನ ಕೂಡಲೇ ನೀವು ವಾಪಸ್ ತಗೊಳ್ಬೇಕು. ಇವತ್ತು ದೈನಂದಿನ ಏನು ಜನ ಬಳಸ್ತಕ್ಕಂಥ ವಸ್ತುಗಳ ಬೆಲೆಯನ್ನ ಇಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಅಡಿಗೆ ಎಣ್ಣೆ 60 ರೂಪಾಯಿ 70 ರೂಪಾಯಿ ಸಿಗ್ತಕ್ಕಂಥ ಒಂದು ಎಣ್ಣೆ ಇವತ್ತು 90 100 ರೂಪಾಯಿ 150 200 ರೂಪಾಯಿವರೆಗೂ ಸಹ ಇವತ್ತು ಎಣ್ಣೆ ಜಾಸ್ತಿ ಆಗಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು 3 ದಿವಸದಲ್ಲಿ ಒಂದು ತಿಂಗಳಲ್ಲಿ 2-3 ಬಾರಿ ನೀವು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದಿರಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 480 ರೂಪಾಯಿ ಸಿಗ್ತಾ ಇದ್ದಂತ ಒಂದು ಸಿಲಿಂಡರು ಇವತ್ತು 1,000ಕ್ಕಿಂತ ಮೇಲೆ ಗಡಿ ದಾಟಿ ಇವತ್ತು ಹೋಗ್ತಾ ಇದೆ. ನೀವು ಇವತ್ತು ಜನಸಾಮಾನ್ಯರಿಗೆ ಏನು ಮಾತು ಕೊಟ್ಟಿದ್ರಿ, ನೀವು ಇವತ್ತು ಏನು ಜನಗಳಿಗೆ ಕೊಡ್ತಾ ಇದ್ದೀರಿ ಅನ್ನೋದನ್ನ ಇವತ್ತು ಚಿಂತನೆಯನ್ನ ಮಾಡಬೇಕು. ಈ ರೀತಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದು ಅಧಿಕಾರವನ್ನು ನಡೆಸಿದಂತ ಬಿಜೆಪಿ ಅವರು ಇವತ್ತು ಏನು ಸುಳ್ಳನ್ನ ಹೇಳ್ತಾ ಇದ್ರಿ, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ಜನನು ಸಹ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇಂಥ ಬಿಜೆಪಿಯವರಿಗೆ ಮತ ಕೊಟ್ರೆ ದೇಶ ಯಾವ ಸ್ಥಿತಿಗೆ ಹೋಗುತ್ತೆ ಅನ್ನೋದನ್ನ ಇವತ್ತು ಜನ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ಡ್ಯಾಮ್ಗಳು ಕಟ್ಟಿದಂಥದ್ದು ಕಾಂಗ್ರೆಸ್, ಇವತ್ತು ಶಾಲಾ ಕಾಲೇಜುಗಳನ್ನ ಕಟ್ಟಿದಂಥದ್ದು ಕಾಂಗ್ರೆಸ್. ಆದ್ರೆ ಈ ಒಂದು ಮಾಡಿರ್ತಕ್ಕಂಥದ್ದು ಇವತ್ತು ಮೊಬೈಲ್ಗಳನ್ನ ಟಿವಿಗಳನ್ನ ರಾಜೀವ್ ಗಾಂಧಿ ಕಾಲದಲ್ಲಿ ತಂದಿರತಕ್ಕಂಥದ್ದು. ಇವತ್ತು ಯುವ ಶಕ್ತಿಗೆ ಶಕ್ತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ 18 ವರ್ಷಕ್ಕೆ ಮತದಾನ ಕೊಟ್ಟಂಥದ್ದು ಕಾಂಗ್ರೆಸ್. ಇವತ್ತು ರೈಟ್ ಟು ಎಜುಕೇಶನ್ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್. ಇವತ್ತು ಆಹಾರ ಭದ್ರತೆಯ ಕಾನೂನನ್ನು ತಂದಿರತಕ್ಕಂಥದ್ದು ಕಾಂಗ್ರೆಸ್. ಆದ್ರೆ ನಿಮ್ಮವು ಏನಪ್ಪ ಕೊಡುಗೆ ಈ ದೇಶಕ್ಕೆ, ಇದನ್ನ ಹೇಳ್ರಿ. ಇವತ್ತು ಕಾಂಗ್ರೆಸ್ ಮಾಡಿಟ್ಟಂತ ಆಸ್ತಿನ ಇವತ್ತು ನೀವು ಮಾರಾಟ ಮಾಡ್ತಾ ಇರೋ ಹೊತ್ತು ಈ ದೇಶಕ್ಕೆ ಯಾವುದೇ ಒಂದು ಅಭಿವೃದ್ಧಿಯನ್ನ ನೀವು ಬಿಜೆಪಿ ಅವರು ಮಾಡ್ತಾ ಇಲ್ಲ. ಆದ್ರಿಂದ ನಿಮಗೆ ಆಡಳಿತ